ಪ್ರಶ್ನೆ ನಂಬರ್ 59 ಕೇಳಿ. ಈಗ ಅವ್ರ ಕ್ವಶನ್ ಅರ್ಥ ಆಯ್ತಾ? ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದಲ್ಲಿ ಇಲಾಖೆಯಲ್ಲಿ ಸಾಕಷ್ಟು ಅಕ್ರಮಗಳು ನಡೀತವೆ, ಅದಕ್ಕೆ ಏನು ಕ್ರಮ ತಗೊಂಡಿದ್ರಿ? ಸಮಾಜ ಕಲ್ಯಾಣ ಸಚಿವರು ಉತ್ತರ ಕೊಟ್ಟಿರ್ತಾರೆ. ಸಿಟ್ಟಿಗೆ ಎದ್ರಾಗ ಯಾಕೆ ಬೈತ ಹೊಡಿದ್ರು? ಆಡಳಿತ ಪಕ್ಷಕ್ಕೆ ಹೋಗು, ವಿರೋಧ ಪಕ್ಷದವ್ರಿಗೆ ಉತ್ತರ ಬೇಕಾ ಬೇಡ? ಆ ಕಡೆ ಹೋಗೋ ಆರಾಮ್ಸೆ. ನೀನ ಅಸಭ್ಯ ವರ್ತನೆ ಮಾಡಿದ ಈಗ ಮೇಂಟೈನ್ ಮಾಡ್ರಿ. ರಾಜಕೀಯ ವ್ಯಕ್ತಿಗಳ ಹೆಸರನ್ನ ಈ ಬಳಸ್ಬೇಡ್ರಿ, ದಯವಿಟ್ಟು ರಾಜಕೀಯ ವ್ಯಕ್ತಿಗಳ ಹೆಸರು ಬಳಸ್ಬೇಡ್ರಿ. ಧರ್ಮಗಳನ್ನ ಉದ್ದೇಶ ಇಟ್ಕೊಂಡು ಮಾತಾಡಕ್ ಹೋಗ್ಬೇಡ್ರಿ. ಮೇಡಮ್ ಮಾತಾಡ್ರಿ, ನೀವು ನೇರವಾಗಿ ಉತ್ತರ ಕೊಡ್ರಿ. ಮೇಡಮ್ ನೀವು ಸುದ್ದಿ ಬಳಸಿ ಏನಿದು ನೇರವಾಗಿ ಉತ್ತರ ಕೊಡ್ರಿ. ಅವರೆಲ್ಲ ಯಾವ ರೀತಿ ಕೇಳ್ತಾರೆ ನೋಡ್ರಿ. ಮುರಿತೀರಿ ಬಿಡಪ್ಪ. ಆಯ್ತು, ಏನಂದ್ರೆ ನೀವು ತನಿಖೆ ನಡೆಸ್ತೀವಿ, ಆ ರೀತಿ ಆಗದೆ ಇರೋದಾರ ತಡೆಗಟ್ತೀವಿ ಅಂತ ನಿಮ್ಮ ಉತ್ತರ ಇದೆ. ಈಗ ಒಬ್ರೇ ನಿಮಿಷ ಸಭಾನಾಯಕರೇ, ಅವ್ರು ಉಪಪ್ರಶ್ನೆ ಕೇಳ್ತಾರೆ, ಅವಕಾಶ ಕೊಡ್ತೀವಿ, ಕೂತ್ಕೊಳ್ರಿ. ಎಲ್ಲಕ್ಕೂ ನೀವು ಎತ್ತಿದ್ರೆ ನಿಮ್ಮ ಉಪಪ್ರಶ್ನೆ ಕೇಳ್ರಿ. ಈಗ ಮೇಡಮ್ ಒಂದ್ ನಿಮಿಷ ಈಗ ತನಿಖೆ ನಡೀತಾ ಇದೆ ಆಲ್ರೆಡಿ. ತನಿಖೆಯಲ್ಲಿ ಏನಾದರೂ ಅಕ್ರಮ ನಡೆದ್ರೆ ಅವಾಗ ನೀವು ಮತ್ತೆ ಪ್ರಶ್ನೆ ಕೇಳ್ರಿ. ಈಗ ತನಿಖೆ ನಡೀತಾ ಇದೆ, ಅವರು ಸಮರ್ಪಕವಾಗಿ ತನಿಖೆ ನಡೆಸ್ತಾರೆ. ಅದಪ್ಪ ಸಭಾಪತಿ ಅಲ್ಲ ಮಾನ್ಯ ಸಭಾನಾಯಕರು, ಬಹಳ ವ್ಯತ್ಯಾಸ ಇದೆ. ಅತಿರೇಕ ಮಾಡ್ತೀರಪ್ಪ ನೀವು ವಿರೋಧ ಪಕ್ಷದವ್ರ. ಈಗ ಮಾನ್ಯ ವಿರೋಧ ಪಕ್ಷ ನಾಯಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಕೂತ್ಕೊಳ್ರಿ. ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ವಿರೋಧ ಪಕ್ಷ ನಾಯಕರೇ, ಅಲ್ಲ ವಿರೋಧ ಪಕ್ಷ ನಾಯಕರು ದಯವಿಟ್ಟು ಕೂತ್ಕೊಳ್ರಿ. ಒಂದ್ ನಿಮಿಷ ನಾಯಕರೇ, ವಿರೋಧ ಪಕ್ಷ ಕೂತ್ಕೊಳ್ರಿ ಒಂದ್ ನಿಮಿಷ. ಅಲ್ಲ ಈಗ ನಮಗೆ ಕೇವಲ 1 ಗಂಟೆಗೆ ಅವಕಾಶ ಐತಿ.
ಅವ್ರಿಗೆ ಈ ತಿಂಗಳದ್ದು ಶಾಸಕ ಸಂಬಳ ಬಂದಿದ್ದಿಲ್ಲ ಕೇಳಕ್ಕ ಅಂತ ಪ್ರಶ್ನೆ ಇರ್ತಾವ ಆಯ್ತಾ ಬನ್ನಿ ಮೇಡಮ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಾಕೆ ಏ ಅಲ್ಲೇ ಅಪ್ಪಾಜಿ ಲೈನ್ ಬರ್ತಾರೆ ಲೈನ್ 61 ಆಯ್ತಾ ಈಗ ನಿಮ್ಗೊಂದು ವಿನಂತಿ ಮಾಡ್ಕೊಳ್ತೀನಿ ಎಲ್ಲಾ ಪ್ರಶ್ನೆಗೂ ನೀವೇ ಉತ್ತರ ಕೊಡ್ಬೇಡ್ರಿ ನಿಮ್ಮ ಸಂಪುಟದಲ್ಲಿ ಯಾವ್ದು ಉತ್ತರ ಕೊಡ್ರಿ. ಹಾಗೆ ಅಲ್ಲ ನಿಮ್ಮಲ್ಲಿ ಈ ಎಲ್ಲಾ ಪ್ರಶ್ನೆಗಳು ನೀವೇ ಕೇಳ್ಬೇಡ್ರಿ ನಿಮ್ಗೆ ಪ್ರಶ್ನೆಗಳು ಗೊತ್ತಿದ್ರ ನಿಮ್ ಇಂಥವ್ರಿಗೆ ಹೇಳ್ರಿ ಅವ್ರ ಮುಖಾಂತರ ಕೇಳ್ತಿದ್ರಿ ಪ್ರಶ್ನೆನ ಎಲ್ಲದಕ್ಕ ನೀವು ಪ್ರಶ್ನೆ ಕೇಳಿದ್ರಿ ಮಾರ್ಕ್ಸ್ ಏನ್ ಕೊಡಲ್ಲ ಕೇಳ್ರಿ ಪ್ರಶ್ನೆ ಕೇಳಿ ಅದು ಕ್ವಶನ್ ಗೊತ್ತಿಲ್ಲ ಅದೇ ಕೇಳಿ ಮಾತಾಡ್ತಾನೆ ಪ್ರಶ್ನೆ ಬೇಗ ಕೇಳ್ರಿ ಪ್ರಶ್ನೆ ಚರ್ಚೆ ಮಾಡ್ತೀರ ಅವ್ರಿಗೆ ಪ್ರಶ್ನೆ ಇಲ್ವಾ ಉಚಿತ ಬಸ್ ಪಾಸ್ ಇದು ಉಚಿತ ಬಸ್ ಇದೆಲ್ಲ ಹೋಗು ಅವಕಾಶ ಮುಗಿದ್ರೆ ಈಗ ನಿಮ್ ಪ್ರಶ್ನೆ ಏನಂದ್ರೆ 180 ಕೋಟಿ ವಾಲ್ಮೀಕಿ ಹಗರಣ ನಡೆದಿದೆ ಅದಕ್ಕೆ ಯಾವ ಕ್ರಮ ತಗೊಂಡು ಈಗ ನಿಮ್ಗೊಂದು ಸಣ್ಣ ಸೂಚನೆ ಈಗ ಅದನ್ನ ನೀವು ವಿಷಯವನ್ನ ತಗೊಳ್ರಿ ಅವ್ರ ಹೆಸರನ್ನ ಬಳಸ್ಕೊಂಡು ಹೇಳ್ರಿ ಈಗ ಸರ್ಕಾರದಿಂದ ಉತ್ತರ ಬರಲಿ ಅಲ್ಲ ಎಲ್ಲರೂ ನೀವು ಈಗ ಪ್ರಶ್ನೆ ಏನಂದ್ರೆ 180 ಕೋಟಿ ಹಗರಣ ST ಈ ವರಿಷ್ಠ ಪಂಗಡದ ಹಗರಣ ಏನಿದೆ ಆ ಹಗರಣಕ್ಕೆ ಸಂಬಂಧಪಟ್ಟಾಗ ಆ ನಿಗಮದ ಅಧ್ಯಕ್ಷರು ಯಾಕೆ ರಾಜೀನಾಮೆ ಕೊಡಲಿಲ್ಲ ಅದರ ಒಳಗೆ ಅವರು ಸಂಪೂರ್ಣ ಸಚಿವರು ಅವ್ರಿಗೆ ಉತ್ತರ ಕೊಡೋಕೆ ಅಧಿಕಾರ ಇದೆ ಅವ್ರ ಉತ್ತರಗಳನ್ನ ಕೇಳಿಸ್ಕೊಳ್ರಿ ಹೇಳ್ರಿ ನಿಮ್ಮ ಉತ್ತರ ಹೇಳ್ರಿ ಆ ಒಂದು ಆರೋಪ ಏನ್ ಬಂದಿದೆ ಸಿಬಿಐ ಇಡಿ ಅವರು ಕೇಂದ್ರ ಸರ್ಕಾರದಿಂದ ಬೇರೆ ಅಧಿಕಾರಿಗಳನ್ನು ಕಳಿಸಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಆರೋಪ ಯಾರ ಮೇಲೆ ಸರ್ಕಾರ ಕೊಟ್ಟಿದೆ ಕಾಂಗ್ರೆಸ್ ಆಯ್ತು ಮುಂದಿನ ಪ್ರಶ್ನೆ ಅಲ್ಲ ನಿಮ್ಗೆ ಅವಕಾಶ ಬಂದ ಕೇಳ್ರಿ ಇಲ್ಲ ಏ ನಿಂಗಪ್ಪ ಯಾರು ಮುಂದಿನ ಪ್ರಶ್ನೆ ಕೇಳ್ರಿ ನಂಬರ್ 60 ಒಂದು ನಿಮಿಷ ಈಗ ಕೇಳ್ತೀರಾ ನೀವು ಮುಕ್ಕರಿ ಅಲ್ಲ ನಿಮ್ದ ನೀವು ಯಾಕೆ ಕೇಳ್ತಾರೆ ಮುಕ್ಕರಿ ಸಮಾನಾಗ್ರೆ ಮುಕ್ಕರಿ ಮುಕ್ಕರಿ ಒಂದು ನಿಮಿಷ ಮುಕ್ಕರಿ ಅಲ್ಲ ನಿಮ್ಮ ಸಮಾನಾಗ್ರೆ ಸಮಾನಾಗ್ರೆ ನಾನು ಮಾಡಿದ್ದೆ ಮುಕ್ಕರಿ ನಿಮ್ಮ ಪ್ರಶ್ನೆ ಕೇಳಿ ಈಗ ಇವ್ರೆ ವಿರೋಧ ಪಕ್ಷ ನಾಯಕರೇ ಈಗ ನೀವು ಟ್ಯಾಲೆಂಟ್ ಇದೆ ಅಂತ ಎಲ್ಲರಿಗೂ ಗೊತ್ತಾಗೈತಿ ನಿಮ್ಗೆ ಎಷ್ಟೋ ಟ್ಯಾಲೆಂಟ್ ಎಲ್ಲರಿಗೂ ಅವಕಾಶ ಸಿಗಲಿ ಈಗ ಮಧ್ಯಾಹ್ನ ವಿಧೇಯಕ ಕುತ್ಕೊಳ್ಳಿ ಅಲ್ಲ ಒಂದ್ ಸೆಕೆಂಡ್ ಕುತ್ಕೊಳ್ಳಿ ಅಲ್ಲ ಈಗ ಸ್ಪೀಕರ್ ಗಿರಿಲ್ ಬಾಮ ಆಯ್ತು ವಿರೋಧ ಪಕ್ಷ ನಾಯಕರಿಗೆ ನಾನೊಂದು ಹೇಳ್ತೀನಿ ಈಗ ಅವರು ಉತ್ತರ ಬೇಕಾಗಿಲ್ಲ ರಾಜೀನಾಮೆ ಬೇಕು ರಾಜೀನಾಮೆ ಬೇಕು
ಉತ್ತರ ಮಾಡಿ ನಮಗೆ. ಕೂಡು ಈಗ ಒಂದ್ ಸೆಕೆಂಡ್ ನೋಡ್ರಿ ಸರ್ ಒಂದು ಮಾತು ಹೇಳ್ತೀನಿ ನಿಮಗೆಲ್ಲ ಕೂತ್ಕೊಳ್ರಿ ಒಂದ್ ಸೆಕೆಂಡ್ ಕೂತ್ಕೊಳ್ರಿ ಈಗ ಒಂದ್ ಸೆಕೆಂಡ್ ನೀವು ಕೂತ್ಕೊಳ್ರಿ ಎಲ್ಲರೂ ಸ್ವಲ್ಪ ಕೇಳಿಸ್ಕೊಳ್ರಿ ಇವ್ರೆ ರವಿ ಅವ್ರೆ ಈಗ ನೀವು MLA ಸ್ವಲ್ಪ ಲಾಸ್ಟ್ ಮಿನಿಟ್ ಆಗ್ರಿ ಒಂದು ನಿಮಿಷ ಹೇಳ್ತೀನಿ ಅಲ್ಲ ಆಯ್ತು ಕೂತ್ ಕೇಳ್ರಿ ಫಸ್ಟ್ ಕೇಳ್ರಿ ಈಗ ಏನಾಯ್ತಂದ್ರೆ ಈಗ ಫಸ್ಟ್ ನೀವು ಫಸ್ಟ್ ಬೆಂಚಿಗೆ ಕೂತ್ಬಿಟ್ಟಿಯಲ್ಲ ಬರೀ ನಿಮ್ಗೆ ಅವಕಾಶ ಸಿಗುತ್ತಾ ಮಾತಾಡ್ತೀನಿ ಅವ್ನು ಲಾಸ್ಟ್ ಕೂತಾಗ ಏನ್ ಮಾತಾಡ್ಬೇಕು ಅವನೊಂದು ಐಡಿಯಾಲಜಿ ಇರುತ್ತಾ ಡಿಸ್ಕ್ರಿಮಿನೇಷನ್. ವಿಶೇಷವಾದ ಪ್ರಶ್ನೆ ಇರುತ್ತ ಈ ಕಡೆ ಕುಂದವರಲ್ಲಿ ಒಂದು ವಿಶೇಷವಾದ ಆನ್ಸರ್ ಇರುತ್ತ ಪ್ರತಿ ಸಲ ನೀನೇ ಹೇಳ್ತಿದ್ಕೊಂಡ್ರ ಅಲ್ಲದ ಈಗ ನಿಮ್ಗೆ ಹೇಳ್ತೀರ ಈ ಸದನ ಮುಗಿಯುವವರೆಗೂ ನೀವು ಒಳ್ಳೆ ಎದ್ದೇಳಕ್ ಹೋಗ್ಬೇಡಿ ಮುಂದಿನ ಪ್ರಶ್ನೆ number 60 ಹೊರಕಂತಾನೆ. ಈಗ ನೀವು ನೀವೆಲ್ಲ ಕೇಳಿ ಕ್ವಶನ್ ಕೇಳಿ ನಿಮ್ಮ ಮುಂದಿನ ಕ್ವಶನ್ ಕೇಳಿ ನಂಬರ್ ಎಷ್ಟು ನಿಮ್ದು 97 94 ಓಕೆ ಕೇಳಿ ಅದೇ ರೀತಿ SSB ಸ್ಕಾಲರ್ಶಿಪ್ ಇಂದ ಅರ್ಧ ಹುಡುಗರಿಗೆ ಬಂದಿಲ್ಲ ಅಂದ್ರೆ ಒಂದು ಅರ್ಧ ಹುಡುಗರಿಗೆ ಬಂದಿಲ್ಲ ಅದ್ರದ್ದೇನು ಉತ್ತರ ಇರುತ್ತೋ ಅಷ್ಟೇ. ಇದ್ರಾಗ ವಿರೋಧ ಪಕ್ಷದ ಕನ್ನಡ ಐತೆ. ಫಸ್ಟ್ ಹೇಳ್ತೀನಿ ನೋಡ್ರಿ ಹ್ಯಾಂಡ್ ರೈಸ್ ಮಾಡ್ರಿ ನಾನು ಎಬ್ಬಿಸ್ತೀನಿ ಅವ್ರಿಗೆ ನೀವು ಸುಮ್ಮನೆ ಹೇಳ್ತಿದ್ರಲ್ಲ ಈ ಸಭೆಗೆ ಶೋಭಿತಾರಲ್ಲ ಈಗ ಅವ್ರು ಹೇಳಿದ ಕ್ವಶನ್ ಈಗ ನೀವು ಯಾವ ಡಿಸ್ಟಿಕ್ ಬಗ್ಗೆ ಹೇಳ್ತಾ ಇದ್ದೀರಿ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಯಾರು ಉತ್ತರ ಕೊಡ್ರಿ ಮತ್ತೆ ಮಾತಾಡಂಗಿಲ್ಲ ಮತ್ತೆ ಮಾತಾಡಂಗಿಲ್ಲ ಯಾರು ಸೆಕೆಂಡ್ ಅವ್ರ ಉತ್ತರ ಕೇಳಿಸ್ಕೊಳ್ರಿ ಈಗಾಗಲೇ ಒಂದು 12 ಪುರುಷರ ಒಂದು ಹಾಸ್ಟೆಲ್ಗಳು ಆಗಿದೆ, 3 ಮಹಿಳೆಯರ ಹಾಸ್ಟೆಲ್ಗಳು. ಈಗ ಆಯ್ತು ಅವ್ರು ಹೇಳಿದ್ರೆ ನೀವು ಹೇಳ್ತಾ ಇದ್ದೀರಾ ಈಗ ಆಯ್ತಾ ಅಲ್ಲಪ್ಪ ಅದ್ಯಾವ ನಂಬರ್ ಎಲ್ಲ ನೀವು ಹ್ಯಾಂಡ್ ರೈಸ್ ಮಾಡ್ರಿ ಕಳ್ಸ ಹೊರ ಕಳ್ಸ. ಒಂದ್ ನಿಮಿಷ ಅವ್ರು ಕೇಳ್ರಿ ನಿಮ್ಮ ಪ್ರಶ್ನೆಗೆ ಏನಂದ್ರ ಅವರು ಹಾಸ್ಟೆಲ್ಗೆ ಸಂಬಂಧಪಟ್ಟಾಗ ಈಗಾಗಲೇ 13 ಹಾಸ್ಟೆಲ್ಗಳನ್ನ ಈ ಪ್ರಾರಂಭ ಮಾಡಿದ್ರು ಮತ್ತೆ 4 ಡೆವಲಪ್ಮೆಂಟ್